ಸರ್ ಈ ಸಿನಿಮಾದಲ್ಲಿ ವಿನಯ್ ಪ್ರಸಾದ್ ಮೇಡಮ್ ನಟಿಸಿದ್ದಾರೆ, ಮತ್ತೆ ಗಿರ್ಜಾ ಲೋಕೇಶ್ ಅವರು, ಬಿರಾದರು, ಮತ್ತೆ ಬಿರಾದರ್ ಅವರು ಹ್ಯೂಜ್ ರೆಸ್ಪೆಕ್ಟ್ ಅವ್ರಿಗೆ, ಕಾಮಿಡಿ ಇದ್ದೇ ಇರುತ್ತೆ. ಹೌದು, ಮತ್ತೆ ಜೈರಾಮ್ ಅಂತೇಳಿ ಬೌಬೌ ಬಿರಿಯಾನಿ ಜೈರಾಮ್ ಗೊತ್ತಾಯ್ತು, ನಾಗಮಂಗಲದವರು, ಅವರು ಕೂಡ ನಟಿಸಿ. ಅವ್ರ ಜೊತೆ ಎಲ್ಲ ನಮ್ಗೆ ಹೊಸ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹೇಗೆ ಪಾತ್ರಗಳ ಆಯ್ಕೆ ಹೆಂಗಾಯ್ತು? ಫಸ್ಟ್ ಕತೆ ಮಾಡ್ಕೊಂಡಿದ್ರು ಆರ್ಕೆ ಅವರು, ಅವ್ರಿಗೆ ನೀವು ಫಸ್ಟ್ ಸಿಕ್ಕಿದ್ರ, ಇವ್ರು ಫಸ್ಟ್ ಸಿಕ್ಕಿದ್ರ, ಹೇಗೆ ಏನಂತ? ಸರ್ ಆರ್ಕೆ ಅವರು ಕತೆ ಮಾಡ್ಕೊಂಡಿದ್ರು, ಅವ್ರಿಗೆ ಫಸ್ಟ್ ಸಿಕ್ಕಿದ್ದು ಯಾರು ಆರ್ಕೆ? ಯಾರು ನೀವು? ಫಸ್ಟ್ ಆರ್ಕೆ ಅವ್ರ ಬಗ್ಗೆ ಹೇಳ್ಬೇಕು. ಕ್ಯಾಪ್ಟನ್ ಆಫ್ ದ ಶಿಪ್ ಮುಂಚೆ ಯಾವ್ದಾರು ಮೂವಿಗಳು ಮಾಡಿದ್ರ, ಹೇಗೆ ಏನು? ಸರ್ ಇಲ್ಲ, ಅವರು ಇದೇ ಫಸ್ಟ್ ಸಿನಿಮಾ. ಅವರು ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಕನಸನ್ನು ಕಟ್ಕೊಂಡು ಒಂದು ಕಥೆನ ರೆಡಿ ಮಾಡ್ಕೊಂಡಿರ್ತಾರೆ. ಆಗ ನಾನು ಸಿಕ್ಕಿದೆ. ನನ್ನ ಮುಖಾಂತರ ಹಂಗೆ ನಾವೇ ಎಲ್ಲ ಓಡಾಡಕ್ ಸ್ಟಾರ್ಟ್ ಮಾಡಿದ್ವಿ, ಸಿನಿಮಾ ಮಾಡಬೇಕು ಅಂತ. ಪಾತ್ರಗಳ ಆಯ್ಕೆ ಗಿರ್ಜಾ ಲೋಕೇಶ್ ಅವರೇ ಬೇಕಾಯ್ತು, ಅಮ್ಮ ಅವರು, ಹೌದು, ವಿನಯ್ ಪ್ರಸಾದ್, ಹೇಗಾಯ್ತದಲ್ಲ? ನಾವು